ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ CI2 ರಾಜ್ಯ ಸಮಿತಿ ನೇತೃತ್ವದಲ್ಲಿ ದಿನಾಂಕ 1/10/2024 ಗ್ರಾಮೀಣಾಭಿವೃದ್ಧಿ ಸಚಿವರ ಮನೆ ಮುಂದೆ ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತೇಳಿ ರಾಜ್ಯ ಸಮಿತಿ ತೀರ್ಮಾನ ಮಾಡಿದ ಹಿನ್ನೆಲೆಯಲ್ಲಿ ಈ ಹೋರಾಟವನ್ನು ನಾವು ನಡೆಸ್ತಾ ಇದ್ದೀವಿ. ಇಲ್ಲಿ ನಡೆಸೋದಕ್ಕೆ ಪ್ರಮುಖ ಕಾರಣ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಹೆಚ್ಚು ಮಾಡಬೇಕು ಅಂತ ಕಾನೂನಲ್ಲಿದ್ದರೂ ಕೂಡ ಸುಮಾರು 8 ವರ್ಷಗಳಿಂದ ವೇತನ ಹೆಚ್ಚು ಮಾಡದೇ ಇರೋದು, ಆಮೇಲೆ ಪಿಂಚಣಿ ಕೊಡಬೇಕು ಅಂತ ಹೇಳಿ ಚರ್ಚೆ ಆಗಿ ಅಂತಿಮಗೊಂಡಿದ್ದರೂ ಕೂಡ ಪಿಂಚಣಿ ಕೊಡದೇ ಇರೋದು, ಪಿಂಚಣಿದು ಫೈಲ್ ಕ್ಲಿಯರ್ ಮಾಡದೇ ಇರೋದು. ಅದೇ ರೀತಿ ಸರ್ವಿಸ್ ಬೇಸ್ಡ್ ಮೇಲೆ ಇನ್ಕ್ರಿಮೆಂಟ್ ಕೊಡಬೇಕು ಅಂತಿದೆ, ಅದನ್ನು ಕೊಡದೇ ಇರೋದು. ಅಂದರೆ ಸರ್ಕಾರಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ನೌಕರರಿಗೆ ಮೂಲಭೂತ ಸೌಕರ್ಯಗಳನ್ನು ಏನು ಕೊಡಬೇಕಾಗಿದೆ ಅದು ಕೊಡದೇ ಇರೋದರಿಂದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 63,000 ಜನ ನೌಕರದಾರಿದ್ದಾರೆ. ಆ 63,000 ಜನರು ಕೂಡ ಇವತ್ತು ಒಂದು ಒಪ್ಪತ್ತಿನ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಕಾಲಕ್ಕೆ ವೇತನ ಸಿಗ್ತಾ ಇಲ್ಲ, ಜೊತೆಗೆ ಈ ಅಟೆಂಡೆನ್ಸ್ ಕಂಪಲ್ಸರಿ ಮಾಡಿರೋದ್ರಿಂದ ಸರ್ವರ್ ಪ್ರಾಬ್ಲಮ್ ಇದ್ದರೂ ಇವರು ಆಬ್ಸೆಂಟ್ ಅಂತ ತೋರಿಸ್ತದೆ, ಕರೆಕ್ಟಾಗಿ ಸ್ಯಾಲ್ರಿ ಬರ್ತಾಯಿಲ್ಲ. ಎಲ್ಲ ಸಮಸ್ಯೆಗಳನ್ನು ತಗೊಂಡು ನಾವು ಬೆಂಗಳೂರಲ್ಲಿ ಕಳೆದ 2 ತಿಂಗಳ ಹಿಂದೆ 23-24 ಅನಿರ್ದಿಷ್ಟ ಹೋರಾಟ ಮಾಡಿದ್ವಿ. 24ನೇ ತಾರೀಕು ಮಂತ್ರಿಗಳು ನಾನು ಒಂದು ವಾರ 15 ದಿವಸದಲ್ಲಿ ನಿಮ್ಮ ಸಮಸ್ಯೆ ಎಲ್ಲವನ್ನ ಪರಿಹಾರ ಮಾಡ್ತೀನಿ, ನೀವು ಸ್ಟ್ರೈಕ್ ವಿತ್ಡ್ರಾ ಮಾಡಿಕೊಡ್ರಿ ಅಂತ ಹೇಳಿದ್ರಿಂದ ನಾವು ಅವತ್ತು ಸ್ಟ್ರೈಕ್ ವಿತ್ಡ್ರಾ ಮಾಡ್ಕೊಂಡ್ವಿ. ನಾವು ಸುಮಾರು ಸಲ ಇದನ್ನು ನೀವು ಹಿಂಗೆ ಹೇಳಿದಿರಿ, ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಅಂತೇಳಿ ಮಂತ್ರಿಗಳನ್ನು ಭೇಟಿಯಾಗಿದ್ದೀವಿ, ಸಂಬಂಧಪಟ್ಟ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೂ ಭೇಟಿಯಾಗಿದ್ದೀವಿ, ಆಯುಕ್ತರಿಗೂ ಭೇಟಿಯಾಗಿದ್ದೀವಿ. ಆದರೆ ಯಾವುದೇ ಸಮಸ್ಯೆ ಪರಿಹಾರ ಸಿಗದೇ ಇರೋದರಿಂದ ಮಂತ್ರಿಗಳ ಬೇಜವಾಬ್ದಾರಿನೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯತನನೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಮಂತ್ರಿಗಳ ಮನೆ ಮುಂದೆ ಈ ಹೋರಾಟ ಮಾಡೋದು ಸೂಕ್ತ ಅಂತ ಹೇಳಿ ನಾವು ರಾಜ್ಯ ಸಂಘ ತೀರ್ಮಾನ ಮಾಡಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಯ ಗ್ರಾಮ ಪಂಚಾಯಿತಿ ನೌಕರರು ಕಲಬುರಗಿಗೆ 1ನೇ ತಾರೀಕಿಗೆ ಬರಬೇಕು, ಮಂತ್ರಿಗಳ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ತಗೊಂಡಿದ್ವಿ. ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ನೌಕರರು ಕೂಡ ಕಲಬುರಗಿಗೆ 1ನೇ ತಾರೀಕಿಗೆ ಬರ್ತಾ ಇದ್ದಾರೆ. 1ನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಚಳವಳಿಯನ್ನು ಇಲ್ಲಿ ಕಲಬುರಗಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಸೊ ಈಗ ಈ ನಿರ್ಧಾರದ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡಿದ್ದೀವಿ. ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಬಂದಿದ್ದರಿಂದ ತಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ಹೆಸರು MB ನಾಡಗೌಡ, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರು.